ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ತಲೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟು ಅದ್ಭುತವಾಗಿರುತ್ತೆ. ನಾವು ಹೋಟೆಲಲ್ಲಿ ತಿಂದಷ್ಟೇ ಫೀಲ್ ಆಗುತ್ತೆ ಈ ವಿಧಾನದಲ್ಲಿ ಮಾಡಿದ್ರೆ. ನಾನು ತಗೊಂಡಿರೋ ತಲೆ ಮಟನ್ನು 1/4 kg ಇರ್ಬೋದು. ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, 1 ಗೆಡ್ಡೆ ಈರುಳ್ಳಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮಟನ್ ಸಾಂಬಾರಿಗೆ. ಅದಕ್ಕೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು 1.5 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿಗೆ 1.5 ಇಂಚು ಇಲ್ಲ 1 ಇಂಚು ಶುಂಠಿ ಸಾಕಾಗುತ್ತೆ. ನಾನು ಇಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಟೇಸ್ಟಿಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು ಅರ್ಧ ಹಿಡಿ ಪುದೀನ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಪುದೀನ ಹಾಕಿದ್ರೆ, ಕೊತ್ತಂಬರಿ ಎಲ್ಲ ಹಾಕಿದ್ರೆ ಗ್ರೀನ್ ಕಲರ್ ಸಾಂಬಾರು ಬಂದ್ಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಹಿಡಿ ಪುದೀನ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಟೊಮೊಟೊ, ಚಿಕ್ಕದೇ ಸಾಕು ಟೊಮೊಟೊ, ಜಾಸ್ತಿ ಟೊಮೊಟೊನೂ ಕೂಡ ಹಾಕಬಾರ್ದು. ಒಂದು 6ರಿಂದ 7 ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಲವಂಗ, ಒಂದು ಅರ್ಧ ಸ್ಪೂನು ಮೆಣಸು, ಒಂದು ಅರ್ಧ ಇಂಚಷ್ಟು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪು 1 ಸ್ಪೂನು. ಇಷ್ಟನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ಒಂದು ಅರ್ಧ ನಿಮಿಷ ಹುರಿದಿದ್ದಾದಮೇಲೆ ಧನಿಯಾ ಕಾಳು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಷ್ಟು ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾದಾಮು, ಒಂದು 6ರಿಂದ 7 ಪೀಸ್ ಬಾದಾಮು, ಒಂದು ಅರ್ಧ ಸ್ಪೂನು ಗಸಗಸೆ, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊತಾ ಇದ್ದೀನಿ. ಮಟನ್ ನೋಡಿ, ಇಷ್ಟು ಮಟನ್ ಐತೆ, 1/4 kg ಮಟನ್ ಐತೆ. ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆನೂ ಅಷ್ಟೇ 1.5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನನಗಿಲ್ಲಿ ಮಟನ್ ಸಾಂಬಾರಿಗೆ 1-2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಹುರಿಯೋದಕ್ಕೆ ಒಂದು ಅರ್ಧ ಸ್ಪೂನು, ಒಗ್ಗರಣೆಗೆ 1.5 ಸ್ಪೂನಷ್ಟು ಹಾಕ್ಕೊಂಡು, 1 ಗೆಡ್ಡೆ ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಕು ಪೇಸ್ಟು. ಇಲ್ಲ ನಿಮ್ಗೆ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಜಾಸ್ತಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ರುಬ್ಕೋಬೋದು. ಮಸಾಲೆ ಹುರಿಬೇಕಾದ್ರೆ ಹಾಕ್ಕೊಂಡು ಎಲ್ಲ ಹುರ್ಕೊಂಡಿದ್ದಾದಮೇಲೆ ಮಟನ್ ಈ ರೀತಿ ಎತ್ತಾಕೊತಾ ಇದ್ದೀನಿ. ಪಾತ್ರೆನ ಹಾಗೆ ಬಗ್ಸ್ಬಾರ್ದು, ಆ ರೀತಿ ಹಾಕ್ಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಬೀಳುತ್ತೆ ಕುಕ್ಕರಿಗೆ. ಅದಕ್ಕೆ ಈ ರೀತಿ ಕ್ಲೀನಾಗಿ ಸೋಸಿ ಹಾಕಬೇಕಾಗುತ್ತೆ. ನೋಡಿ, ಮಟನಲ್ಲಿ ಇಷ್ಟು ನೀರೈತೆ, ಇದನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಟನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಇವಾಗೆ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ನಾವು ಯಾವುದೇ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಮಾಡಿದ್ರೆ ಉಪ್ಪು ಮುಂಚಿತವಾಗಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕ್ಕೊಂಡು, ಅದು ನೀರು ಬಿಡೋಕ್ಕಿಂತ ಮುಂಚೆನೇ ನಾವು ಉಪ್ಪು ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಡ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನು ಗರಂ ಮಸಾಲ. ಇಷ್ಟು ಸಾಕಾಗುತ್ತೆ, ಇನ್ನು ಬೇರೆ ಮಸಾಲ ಏನೂ ಹಾಕ್ತಾಯಿಲ್ಲ. ಇದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀರೆಲ್ಲ ಡ್ರೈ ಆಗಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿರೋಂಥ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೋಡಿ ನೀವು ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಪೌಡ್ರು ಕೂಡ ಹಾಕೋಬೋದು. ನಾನು ಸ್ವಲ್ಪ ಹುರಿಯೋದಕ್ಕೂ ಹಾಕ್ಕೊಂಡಿದ್ದೆ, ಮಸಾಲೆ ಹುರಿಯೋದಕ್ಕೂ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಹುರ್ಕೊಂಡು, ಈ ರೀತಿ ನೀರು ಹಾಕೋದಕ್ಕಿಂತ ಮುಂಚೆ ಕ್ಲೀನಾಗಿ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಅದೇ ಜಾರಿಗೆ 1 ಜಾರ್ ಫುಲ್ಲು ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ತಲೆ ಮಟನ್ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಒಂದು 2 ಅವರ್ ಹೋದರೆ ತಲೆ ಮಟನ್ ಸಾಂಬಾರು ತುಂಬಾ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಲ್ ಬಂದರೆ ಸಾಕು. ಇದು ಮೇಕೆ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ 18ರಿಂದ 20 kg ಇದ್ರೆ ಒಂದು 3 ವಿಸಲ್ಸ್ ಬೇಕು. ಒಂದು 25ರಿಂದ 30 kg ಇದ್ರೆ ಒಂದು 4 ವಿಸಲ್ ಬೇಕಾಗುತ್ತೆ. ನೋಡಿ, ಒಂದು 3 ವಿಸಲ್ ಕೂಡ ಬಂದೈತೆ. ನಾನು ಒಂದು 2 ನೋಡಿ ಕುಕ್ಕರ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಆಗೈತೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಿಲ್ಟ್ರಿ ಹೋಟ್ಲಲ್ಲಿ ತಿಂತೀವಲ್ವ, ಟೇಸ್ಟ್ ಅದೇ ರೀತಿ ಇರುತ್ತೆ. ಈ ವಿಧಾನದಲ್ಲಿ ಮಾಡಿದ್ರೆ ನೀವು ಆಚೆಗಡೆ ಹೋಗಿ ತಿನ್ನೋದೇ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇದಿಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗೈತೆ. ನೀವೊಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮಾಡಬೇಕು ಅಂತ ಅಂದ್ಕೊತೀರ, ಅಷ್ಟು ಚೆನ್ನಾಗಿರುತ್ತೆ. ತಲೆ ಮಟನ್ ತಿಂದಿರೋರು ಕೂಡ ತಿಂತಾರೆ. ಅಷ್ಟು ರುಚಿಯಾಗಿ ನಾವು ಮನೇಲೇ ಮಾಡ್ಕೋಬೋದು, ಅಷ್ಟು ಟೇಸ್ಟ್ ಇರುತ್ತೆ. ಇದು ಅನ್ನ, ಮುದ್ದೆ, ಚಪಾತಿ, ದೋಸೆ, ಪೂರಿ ಎಲ್ಲ ಕೂಡ ತಿನ್ಬೋದು. ರೋಟಿ ಕೂಡ ತುಂಬ ಚೆನ್ನಾಗಿರುತ್ತೆ ತಲೆ ಮಟನ್ ಸಾಂಬಾರು. ನಾನು ನಾಟಿ ಸ್ಟೈಲ್ ತಲೆ ಮಟನ್ ಸಾಂಬಾರು ಮಾಡಿರೋದ್ರಿಂದ ಇದು ಮುದ್ದೆಗೆ ಅದ್ಭುತವಾಗಿರುತ್ತೆ. ಮುದ್ದೆಗೂ ಅನ್ನಕ್ಕೂ ನಾನು ಮುದ್ದೆಗೆ ಮಾಡಿಕೊಂಡಿದ್ದೆ.
ಇಷ್ಟು ಚೆನ್ನಾಗಿ ತಲೆ ಮಟನ್ ಸಾಂಬಾರು ರೆಡಿಯಾಗೈತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.